ಜೈಲ್ ಹತ್ರ ಬಂದಿದ್ದೀವಿ ಇಲ್ಲಿ ಕೊಡೋಕ್ಕೆ. ಡೈರೆಕ್ಟ್ ಔಟ್ರೋನಲ್ಲಿ ನಿದ್ದೆ ಇಲ್ಲ ಅಂತ ಏನೇನೋ ಬರ್ತಿದೆ ಬಾಯಿಲ್ನಲ್ಲಿ ಬಾತು. ಚಿಕ್ಕಪ್ಪ ಅವರು ಕೂತಿದ್ದಾರೆ, ಚಿಕ್ಕಪ್ಪ ಅವರು ಇಬ್ಬರು ಕೂತಿದ್ದಾರೆ ಇಲ್ಲಿ. ಇಸ್ಮಾಯಿಲ್ ಅವರು ಸಮೋಸ ತಿಳಿಸ್ತವ್ರೆ, ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಪಾಪ. ಡೆಡಿಕೇಶನ್ ಬ್ರೋ, ಕಷ್ಟಪಡಬೇಕು ಯಾಕಂದರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಸೊ ಅದಕ್ಕೆ ದೋಸ್ಗಳು ಬೆಳಿಗ್ಗೆ 3:30ಗೆ ಎದ್ದು 4 ಗಂಟೆ ಆಗ್ತಿದೆ, 3:30 ಆಗ್ತಿದೆ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ ಜೈಲಿಗೆ ಊಟ ಕೊಡೋಕ್ಕೆ. ಊಟ ಕೊಡ್ತೀವಿ, ಆಮೇಲೆ ಹಾಸ್ಟೆಲ್ ಹತ್ರ ಹೋಗ್ತೀವಿ. ಫುಲ್ ಹಾಸ್ಟೆಲ್ ಇದ್ದಾನೆ ನಮ್ಮ ತಮ್ಮ, ಇನ್ನು 4 ಕಡೆ ಕೊಡಬೇಕು. ಇಸ್ಕೊಬರ್ರಿ ಹೋಗಿ. ನಾವು ಬಂದಿದ್ದೀವಿ ಊಟ ಇಸ್ಕೊಳ್ಳೋಕ್ಕೆ ಇಲ್ಲಿ ಮೇಲ್ಗಡೆ. ಯಾಕಂದರೆ ಜೈಲಿನಲ್ಲಿ ಮತ್ತು ಹಾಸ್ಟೆಲ್ನಲ್ಲಿ ಇರ್ತಾರಲ್ಲ ಸಾವರು, ಅವ್ರಿಗೆ ಸಹಾರ ಕೊಡೋಕ್ಕೆ ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅವರು. ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ ಇಂಟ್ರೋನೇ ಶೂಟ್ ಮಾಡಿಲ್ಲ. ಹಣ ಬಂದ ವೆಲ್ಕಮ್ ಟು ಸೌತ್ ವೈಬ್ಸ್ ದ ಯಾಸಿರ್. ಸೊ ನಮ್ಮ ಇವತ್ತಿಂದು 13ನೇ ದಿವಸ, 30 days 30 ವ್ಲಾಗ್ ಚಾಲೆಂಜಿನ 13ನೇ ದಿವಸ. ಸೊ ನಿಮ್ಮೆಲ್ಲರ ಸ್ವಾಗತ ನಮ್ಮ ಹೊಸ ಬ್ಲಾಗ್ನಲ್ಲಿ. ಸೊ ಇಲ್ಲಿಂದ ಇಸ್ಕೊಂಡು ಇವಾಗ ಹೋಗಿ ಎಲ್ಲ ಕಡೆ ಕೊಟ್ಟು ಆಮೇಲೆ ಬರೋಣ ಅಂತೆ. ಓಕೆನಾ? ಹಂಗೆ ನೋಡ್ತೀರಿ ಬ್ಲಾಗು. ಸೊ ಮೊದಲು ಮಸೀದಿನಲ್ಲಿ ಒಬ್ಬರಿದ್ದರು, ಅವ್ರಿಗೆ ಕೊಟ್ಟು ಜೈಲ್ ಹತ್ರ ಬಂದಿದ್ದೀವಿ ಇಲ್ಲಿ ಕೊಡೋಕ್ಕೆ. ಸೊ ಡೋರ್ ಲಾಕ್ ಮಾಡ್ತಾವನೆ, ಓಪನ್ ಮಾಡ್ತಿಲ್ಲ ಇನ್ನು ಅವರು. ಓಪನ್ ಮಾಡಿದಾಗ ಅವ್ರಿಗೂ ಕೊಟ್ಟು ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತೆ. ಹಿಂಗೆ ನೋಡ್ತೀರಿ. ಮೊದಲು ಮರ್ಕಜ್ನಲ್ಲಿ ಕೊಟ್ಟಿದ್ವಿ, ಒಬ್ರಿಗೆ ಮಸೀದಿನಲ್ಲಿದ್ದರು ಅವರು. ಸೊ ಇವಾಗ ಜೈಲ್ ಹತ್ರ ಬಂದಿದ್ದೀವಿ. ಸೊ ಬ್ಯಾಗ್ ಐತೆ ಇಲ್ಲೊಂದು, ಅಲ್ಲಿ ಕೊಟ್ಬಿಟ್ಟು ಜೈಲಿನಲ್ಲಿ ಮತ್ತೆ ಬೇರೆ ಕಡೆ ಹೋಗೋಣ. ಓಕೆನಾ? ಸೊ ಬನ್ನಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಲ್ಲಿ ನೋಡೋಣ. ನೆಕ್ಸ್ಟ್ ಎಲ್ಲಿ ಹೋಗ್ತೀವೋ ಅಲ್ಲಿ ತೋರಿಸ್ತೀನಿ. ಸೊ ಇವಾಗ ಹಾಸ್ಪಿಟ್ಲ್ಗೆ ಹೋಗಿದ್ವಿ, ಜೈಲಿನಲ್ಲಿ ಊಟ ಕೊಟ್ಟು ನೆಕ್ಸ್ಟು ಹಾಸ್ಪಿಟಲ್ ಇತ್ತು, ರಾಘವೇಂದ್ರ ಹಾಸ್ಪಿಟಲು, ಅಲ್ಲಿ ಕೊಟ್ಟು ಮತ್ತೆ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಯಾರೋ ಹುಡುಗರು ಇದ್ದಾರಂತೆ, ಅವ್ರಿಗೂ ಕೊಡಬೇಕು. ಅವ್ರಿಗೆ ಕೊಟ್ಟು ಮತ್ತೆ ಬೇರೆ ಕಡೆ ಎಲ್ಲಿ ಹೋಗ್ತೀವೋ ನೋಡೋಣ ಬನ್ನಿ. ಸೊ ಇಲ್ಲಿ ಲೆಫ್ಟ್ ಅಂತ ತೊಗೊಳಪ್ಪ, ಲೆಫ್ಟು. ಬನ್ನಿ ನೆಕ್ಸ್ಟು ನೋಡ್ತಾ ಇರೋಣ, ಎಲ್ಲೆಲ್ಲಿ ಕೊಡ್ತೀವೋ ಇವತ್ತು ನೋಡ್ಕೊಂಡು ಹೋಗ್ತಾ ಇರೋಣ. ಸೊ ಇವಾಗ ಇಲ್ಲಿ ಬೇರೆ ಕಡೆ ಊಟ ಕೊಟ್ಟು ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಕ್ಕಿದ್ದೀವಿ ಆಚೆ ಕಡೆ. ಸೊ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. 3 ಕಡೆ ಆಗೋಯ್ತು, ಇವಾಗ 4ನೇ ಕಡೆಗೆ ಹೋಗ್ತಾ ಇದ್ದೀವಿ. ರಾತ್ರಿ ಆಗ್ತಿದೆ 3:30. ಸೊ ನಾವು ಹೋಗ್ತಾ ಇದ್ದೀವಿ ಊಟ ಕೊಡೋಕ್ಕೆ. ಫುಲ್ ಫಾಸ್ಟ್ನಲ್ಲಿ ಇಲ್ಲ, ನಾವು ಸಾರು ಮಾಡಿಲ್ಲ, ಹೋಗಿ ಇವಾಗ ಸಾರು ಮಾಡಬೇಕು. ಬನ್ನಿ ಇವಾಗ ನೆಕ್ಸ್ಟು ಎಲ್ಲಿ ಹೋಗ್ತೀವೋ. ಸೊ 4ನೇ ಕಡೆ ಕೊಟ್ಟಿದ್ದೀವಿ, ಈಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಫುಲ್ ಫಾಸ್ಟ್ನಲ್ಲಿ ಇವತ್ತು ಕೆಲಸ ನಡೀತಿರೋದು. 4ನೇ ಕಡೆ ಆಗೋಯ್ತು, ಇವಾಗ 5ನೇ ಕಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ತಿರುಗಿಸೋ ಗಾಡಿ ತಿರುಗಿಸೋ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಹಾಸ್ಟೆಲ್ನಲ್ಲಿ ಕೊಟ್ಬಿಟ್ವಿ ಆಲ್ರೆಡಿ, ಕೊಟ್ಟು ಇವಾಗ ಹೋಗ್ತಾ ಇದ್ದೀವಿ ಬೇರೆ ಕಡೆ. ಸೊ 5 ಕಡೆ ಆಗೋಯ್ತು. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೊಟ್ಟು ನೆಕ್ಸ್ಟ್ ನೋಡೋಣ ಎಲ್ಲಿ ಕೊಡ್ತೀವಿ ಅಂತ, ಇಲ್ಲಾಂದರೆ ಮನೆ ಹತ್ರ ಹೋಗೋಣ. ಓಕೆನಾ? ಇದು ಕಳ್ಳಿಪುರದಲ್ಲಿ ಇರೋದು ಹಾಸ್ಟೆಲು. ಸೊ ನಮ್ಮ 3 ಜನ ದೋಸ್ಗಳು ಬೆಳಿಗ್ಗೆ 3:30ಗೆ ಎದ್ದು ಕೊಡೋಕ್ಕೆ ಸಹಾರ ಕೊಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಎಲ್ಲ ಕಡೆ ಕೊಟ್ಟು ಮನೆ ಕಡೆಗೆ ನಾನು ವಾಪಸ್ ಬಂದೆ ಸಹಾರ ಮಾಡೋಕ್ಕೆ, ಊಟ ಮಾಡೋಕ್ಕೆ. ಸೊ ಆಲ್ಮೋಸ್ಟ್ 5 ಕಡೆ ಕೊಟ್ಟಿದ್ದೀವಿ. ಮೊದಲು ಒಂದು ಮಸೀದಿನಲ್ಲಿ ಕೊಡ್ತೀವಿ ಮೊದಲು, ಆಮೇಲೆ ಜೈಲಿನಲ್ಲಿ, 3rd ಹಾಸ್ಪಿಟಲ್ನಲ್ಲಿ, 4ನೇದು ರೂಮ್ನಲ್ಲಿ 4-5 ಜನ ಹುಡುಗರಿದ್ದರು ಅವ್ರಿಗೆ, ಮತ್ತು 5ನೇ ಕಡೆ ಹಾಸ್ಟೆಲ್ನಲ್ಲಿ 5 ಕಡೆ ಕೊಟ್ಟು ಬಂದಿದ್ದೀವಿ ಸಹಾರ ಮಾಡೋಕ್ಕೆ. ಸೊ ಇದು 30 ಡೇಸ್ವರೆಗೂ ಡೈಲಿ ರೋಟೀನ್ ನಡೀತಾ ಇರೋದು. ಒಂದು ದಿವಸನೇ ಅಂತ ಏನಲ್ಲ, 30 ಡೇಸ್ವರೆಗೂ ಈ ರೋಟೀನ್ ನಡೀತಾನೇ ಇರುತ್ತೆ. ಸೊ ಇವಾಗ ನಾವು ಬಂದಿದ್ದೀವಿ ಸಹಾರ ಮಾಡೋಕ್ಕೆ. ಸೊ ಸಹಾರ ಮಾಡಿಕೊಂಡು ಆಮೇಲೆ ನೋಡೋಣ ಅಂತೆ. ಆಮೇಲೆ ಬ್ಲಾಕಿಗೆ ಹೋಗ್ತೀವಿ. ಸೊ ಇನ್ನು ನಾನು ಔಟ್ರೋ ಶೂಟ್ ಮಾಡಬೇಕು. ನೆನ್ನೆದು ಬ್ಲಾಗಿಂದು ಅದು ಔಟ್ರೋನೇ ಶೂಟ್ ಮಾಡಿಲ್ಲ. ಇಂಟ್ರೋ ಆಲ್ರೆಡಿ ಇನ್ನು ಹೊಸ ದಿವಸ ಡೇ 13ಇಂದು ಆಲ್ರೆಡಿ ಕಂಟಿನ್ಯೂ ನಡೀತಾನೆ ಇದೆ. ಸೊ ಬನ್ನಿ ಮೊದಲು ಸಹಾರ ಮಾಡ್ಕೊಳ್ಳೋಣ, ಆಮೇಲೆ ಸಿಗೋಣ ಅಂತೆ. ಸೊ ಇವಾಗ ಸಹಾರು ಊಟ ಮಾಡಿಕೊಂಡು ಆಚೆ ಕಡೆ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಹತ್ರ, ಮತ್ತು ಅವ್ರ ಜೊತೆ ಹೋಗ್ತೀವಿ ನಮಾಜ್ಗೆ.
ಜೊತೆಯಲ್ಲಿ ಸಹಾರ ಮಾಡಿದ್ಮೇಲೆ ಫ್ರೆಂಡ್ ಜೊತೆ ಸಿಗಲೇಬೇಕು, ಮೀಟಪ್ ಮಾಡಲೇಬೇಕು. ಯಾಕಂದರೆ ಆಗೋದಿಲ್ಲ, ಅದು ನಮ್ಮ ಫ್ರೆಂಡ್ಸ್ ಇಲ್ಲೇ ಕೂತಿರ್ತಾರೆ. ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಮತ್ತೆ ಹೋಗೋಣ ಫಜರ್ ನಮಾಜ್ಗೆ. ಕೂತಿದ್ದ ನಾವು ಇಲ್ಲ ಅನಿಸುತ್ತೆ. ಸೊ ಮೊದಲು ಬನ್ನಿ ನೋಡೋಣ ನಮ್ಮ ದೋಸ್ತ ಎಲ್ಲಿದ್ದಾನೆ ಅಂತ. ಕಾಣಿಸ್ತಿಲ್ಲ ಅವಾಗಲಿಲ್ಲ. ಸೊ ಅವ್ರ ಜೊತೆ ಹೋಗಿ ಮಾತಾಡಿಸ್ಕೊಂಡು ಮತ್ತೆ ಹೋಗೋಣ ಫಜರ್ ನಮಾಜ್ಗೆ. ಓಕೆನಾ, ಬನ್ನಿ. ಸೊ ಇವಾಗ ನಮಾಜಿ ಮಾಡಿಕೊಂಡು ಗೋಡನ್ ಹತ್ರ ಹೋಗ್ತಾಯಿದ್ದೀನಿ. ಆಲ್ರೆಡಿ ಇವಾಗಲೇ ಎನರ್ಜಿ ಲೋ ಆಗಿಬಿಟ್ಟಿದೆ ಫುಲ್ಲು, ಯಾಕಂದರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಸೊ ಅದಕ್ಕೆ ಏನಾದರೂ ಆಗಲಿ ವ್ಲಾಗ್ಸ್ ಎಡಿಟ್ ಮಾಡಿ ಕೆಲಸ ಮಾಡಿನೇ ಮನಿಕೊಳ್ಳೋದು. ಎಷ್ಟೊತ್ತನ ಆಗಲಿ ಇವತ್ತು ಬರೀ 1 ಗಂಟೆ ಟೈಮ್ ಮಲಿಕೊಳ್ಳೋಣ ಸಾಕು. ಆದರೆ ಎಲ್ಲ ಕೆಲಸ ಮುಗಿದ ಮೇಲೆ ಮನಿಕೊಳ್ಳೋದು. ಓಕೆನಾ. ಸೊ ನಮಾಜ್ ಆಯಿತು, ಇವಾಗ ಹೋಗ್ತಾಯಿದ್ದೀವಿ ಗೋಡನ್ ಹತ್ರ. ಅಲ್ಲಿ ಹೋಗಿ ಕೆಲಸ ಮಾಡಿಬಿಟ್ಟು ಆಮೇಲೆ ಮನಿಕೊಳ್ಳೋದು. ಎಲ್ಲ ಕೆಲಸ ಮುಗಿಬೇಕು, ವ್ಲಾಗು ಎಡಿಟ್ ಮಾಡಬೇಕು, ಕೆಲಸನೂ ಮಾಡಬೇಕು. ಸೊ ಎರಡೂ ಆದಮೇಲೆ ಮನಿಕೊಳ್ಳೋಣ ಅಂತೆ. ಓಕೆನಾ, ಲೆಟ್ಸ್ ಗೋ. ಕೆಲಸ ಮಾಡೋಣ ಅಂತ ಗೋಡನಲ್ಲಿ ಕೂತ್ಕೊಂಡಿದ್ದೀನಿ ಈಗ. ಆದರೆ ಕೆಲಸ ಮಾಡೋಕ್ಕಂತೂ ಆಗ್ತಿಲ್ಲ ನಿಜವಾಗ್ಲೂ. ಚೇರ್ ಮೇಲೆ ಕೂತು ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ಇವಾಗಲೇ ಬೇಜಾನ್ ನಿದ್ದೆ ಬಂದುಬಿಡ್ತೈತೆ ಗುರು. ಇನ್ನೂ ಒಂದು ವ್ಲಾಗ್ ಎಡಿಟ್ ಮಾಡಬೇಕು, ಒಂದು ಕಂಪ್ಲೀಟ್ ಆಯ್ತು ಅಷ್ಟೇ. ನೋಡೋಣ, ಬೇಗ ಬೇಗ ಮಾಡಿ ಮನಿಕೊಳ್ಳೋಣ. ಏನು ಕೆಲಸ ಆಗುತ್ತೋ. ಆಲ್ರೆಡಿ ನಿದ್ದೆ ಅಂತೂ ಒಬ್ಬ ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಿಂದ. ಸೊ ಬೇಗ ಬೇಗ ಕೆಲಸ ಮಾಡಿ, ಎಲ್ಲ ಕೆಲಸ ಮಾಡಿ ಆಮೇಲೆ ಮನಿಕೊಳ್ಳೋಣ ಅಂತೆ. ಡೆಡಿಕೇಶನ್ ಬ್ರೋ, ಕಷ್ಟಪಡಬೇಕು. ಇವಾಗ ಕೆಲಸ ಎಲ್ಲ ಮಾಡಿ ಆಚೆಗಡೆ ಬಂದೆ. ಇವಾಗ 9 ಗಂಟೆ ಆಗ್ತಿದೆ. ನೈಟ್ ಎಲ್ಲ ನಿದ್ದೆ ಇಲ್ಲ, ಸ್ವಲ್ಪ ಹೊತ್ತು ಮನಿಕೊಂಡಿಲ್ಲ. ಮತ್ತು ಬೆಳಿಗ್ಗೆ ರಾತ್ರಿ ಎಲ್ಲ ವ್ಲಾಗ್ಸೇ ಎಡಿಟ್ ಮಾಡಿರೋದು. ಮತ್ತು ಬೆಳಿಗ್ಗೆ ಈರುಳ್ಳಿ ಎಲ್ಲ ಕಟ್ ಮಾಡೋದು ಎಲ್ಲ ಮುಗೀತು. ಮೊದಲನೇ ಟೈಮು ಏನು ಗೋಲ್ ಸೆಟ್ ಮಾಡಿದ್ದೆ, ಇದು ಮಾಡಬೇಕು ಅಂತ ಮಾಡಿಬಿಟ್ಟಿದ್ದೆ. ನಿದ್ದೆ ಮಾಡಿದ್ದೀನಿ ಮಾಡಿಲ್ವೋ ಅದು ಸೆಕೆಂಡ್ರಿ. ಬಟ್ ಏನು ಮಾಡಬೇಕಂತ ಇದ್ನೋ ಅದಂತೂ 100% ಮಾಡಿಬಿಟ್ಟಿದ್ದೀನಿ. ಸೊ ಇದೊಂದು ಖುಷಿ. ಈಗ ಅದರ ಜೊತೆಯಲ್ಲಿ ನಿದ್ದೆ ಬೇರೆ ಬೆಜ್ಜಾನ್ ಎಳಿತಾ ಇದೆ. ಸೊ ಬೇಗ ಹೋಗಿ ಮನಿಕೊಂಡು ಮತ್ತೆ 1 ಗಂಟೆವರೆಗೂ ಎದ್ದಬೇಕು. ಅಂಗಡಿ ಹತ್ರ ಹೋಗಬೇಕಾಗುತ್ತೆ. ಯಾವಾಗ ಎತ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಬಟ್ ಚಾನ್ಸಸ್ ಇದೆ 1 ಗಂಟೆವರೆಗೂ ಎದ್ದೋಳಿದ್ರೆ ಸ್ವಲ್ಪ ಕೆಲಸಗಳು ಇನ್ನೂ ಆಗುತ್ತೆ ಅಂತ ಸಮೋಸದು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇನ್ನೂ 147 137 ಇನ್ನೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವ್ಲಾಗ್ಸ್ ಹೆಂಗಿದೆ, ಏನು ಬೆಟರ್ ಮಾಡಬೇಕು ಅಂತ ಅದು ಇಂಪಾರ್ಟೆಂಟು. ಕಮೆಂಟ್ ಮಾಡಿ, ಏನು ಚೆನ್ನಾಗಿಲ್ಲ ಅದು ಕಮೆಂಟ್ ಮಾಡಿ, ನಾನು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಮನಿಕೊಂಡು ಆಮೇಲೆ ಸಿಗೋಣ ಅಂತ. ಓಕೆನಾ. ಇವಾಗ ಎದ್ದಿದ್ದೀನಿ ನಾನು. 2 ಗಂಟೆ ಆಗ್ತಿದೆ. 2 ಗಂಟೆ 2:15 ಆಗ್ತಿದೆ. 9 ಗಂಟೆಗೆ ಬಂದು ಮನಿಕೊಂಡಿದ್ದು 2:15 ಎದ್ದಿದ್ದೀನಿ. ಇವತ್ತಂತೂ ಫುಲ್ ಲೇಟು. 3 ಗಂಟೆ ಆಗ್ತಿದೆ, ಇನ್ನೂ ಅಂಗಡಿ ಓಪನ್ ಮಾಡಿಲ್ಲ. ಸೊ ಬೇಗ ಫಾಸ್ಟ್ನಲ್ಲಿ ಹೋಗಿ ಅಂಗಡಿ ಹತ್ರ ಹೋಗಿ ಅಂಗಡಿ ಓಪನ್ ಮಾಡೋಣ ಅಂತೆ. ಸೊ ನಮ್ಮ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇವಾಗ, ಮಿನಿ ವ್ಲಾಗು, ಲಾಂಗ್ ವ್ಲಾಗು ಇವಾಗ ಅಂಗಡಿ ಹತ್ರ ಹೋಗಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಬೇರೆದೇನೆಂದರೆ ನಮ್ಮ ವ್ಲಾಗು ಇಲ್ಲಿವರೆಗೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವ್ರಿಗೂ ಈ ವ್ಲಾಗ್ನ ಶೇರ್ ಮಾಡಿ. ಓಕೆನಾ. ಬೆಜ್ಜಾನ್ ಗಾಳಿ ಇದೆ, ಬನ್ನಿ ಅಂಗಡಿ ಹತ್ರ ಹೋಗಿ ಮಾತಾಡೋಣ. ಮನೆ ತಗೋದ್ರಿಂದ ಅಂಗಡಿ ಹತ್ರ ಇವಾಗ ಬಂದಿದ್ವಿ. ಆಲ್ರೆಡಿ ಇವಾಗೇನು ಒಂದು ಅರ್ಧ ಗಂಟೆ ಆಗೋಯ್ತು. ಸಮೋಸ ತೆಲಿಸ್ತಿದ್ದೆ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಸೊ ಇವತ್ತಿನ ದಿವಸ ಹೆಂಗೆ ಹೋಗ್ತಾ ಇದೆ ಅಂದರೆ, ಮನಿಕೊಂಡು ಯಾವಾಗಲೂ ಎದ್ದು ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಆಲ್ರೆಡಿ 4 ಗಂಟೆ ಆಗೋಗಿದೆ. 9 ಗಂಟೆಗೆ ಹೋಗಿ ಮಲ್ಕೊಂಡಿದ್ದಿದ್ದು ನಾನು. 2:15 ಎದ್ದೆ. ಮತ್ತು ಇವಾಗ ಅಂಗಡಿ ಹತ್ರ ಬಂದು ಸಮೋಸ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಆಗ್ತಿದೆ 4 ಗಂಟೆ. ಸೊ ಇವಾಗ ಸಿಗೋಣ ಅಂತ ಇಫ್ತಾರ್ನಲ್ಲಿ, ಅಥವಾ ಅದಕ್ಕಿಂತ ಮುಂಚೆ ಒಂದ್ಸಲಿ. ಸೊ ಇಲ್ಲಿವರೆಗೂ ನೀವು ಏನಾದರೂ ವ್ಲಾಗ್ ನೋಡ್ತಿದ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಓಕೆನಾ. ಇವತ್ತೂ ಬೇಜಾನ್ ಸುಸ್ತಾಗ್ತಿದೆ, ಯಾಕಂದರೆ ಬೇಜಾನ್ ಮನಿಕೊಂಡಿದ್ದೀವಿ ನಾವು. ಅದಕ್ಕೆ ಉಪವಾಸ ಇದ್ದಾಗ ಮನಿಕೊಂಡ್ರೆ ಬೇಜಾನ್ ಸುಸ್ತು. ಸೊ ಇವಾಗ ಬನ್ನಿ ಸಮೋಸ ತೆಲಿಸಿ ಇವಾಗ ಸಿಗೋಣ 5 ಗಂಟೆ ಆದಮೇಲೆ. ಓಕೆನಾ. ಸೊ ಇವಾಗ ಆಗ್ತಿದೆ 5 ಗಂಟೆ. ನಮ್ಮ ತಮ್ಮ ಸಮೋಸ ತೆಲಿಸ್ತವನೆ. ಸೊ ಎಲ್ಲ ಸಮೋಸಗಳು ರೆಡಿ ಆಗೈತೆ. ಸೊ ಈಗ ಸಿಗೋಣ ಅಂತ ಒಂದೇ ಟೈಮ್ನಲ್ಲಿ ಇಫ್ತಾರ್ಗೆ. ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಇಫ್ತಾರ್ ಟೈಮು. ಸೊ ನಾನು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ನಮ್ಮ ಇಸ್ಮೈಲ್ ಅವರು ಸಮೋಸ ತೆಲಿಸ್ತವ್ರೆ. ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಪಾಪ. ವೀಡಿಯೋನಲ್ಲಿ ಮಾಡ್ತಿರೋದು ಅವನು ಆ ಥರ ಅಷ್ಟೇ. ಚಿಕ್ಕಪ್ಪ ಅವರು ಕೂತಿದ್ದಾರೆ. ಚಿಕ್ಕಪ್ಪ ಅವರು ಇಬ್ಬರು ಕೂತಿದ್ದಾರೆ ಇಲ್ಲಿ. ಸೊ ಬನ್ನಿ ಇವಾಗ ಸ್ವಲ್ಪ ಕೆಲಸ ಐತೆ, ಮಾಡಿಕೊಂಡು ಇಫ್ತಾರ್ಗೆ ಸಿಗೋಣ.
ಸೊ ಅಂಗಡಿಯಿಂದ ಎಲ್ಲ ಸಮೋಸ ಆಗೋಯಿತು ಒಂದು 5 ನಿಮಿಷ ಮುಂಚೆ. ಸೊ ಇಫ್ತಾರ್ ದುವಾನಕ್ಕೆ ಹೋಗಿಬಿಟ್ರು, ಮನೆಗೆ ಹೋಗ್ತಾಯಿದ್ದೀನಿ ಈಗ ಇಫ್ತಾರ್ ಮಾಡೋಕ್ಕೆ. ಬೇಜಾನ್ ಸುಸ್ತಾಗ್ತಿದೆ. ಸೊ ಸಮೋಸ ತೊಗೊಂಡು ಹೋಗಿ ಮನೆಯಲ್ಲಿ ಇಫ್ತಾರ್ ಮಾಡಿಕೊಂಡು ಆಮೇಲೆ ನಮಾಜಿಗೆ ಹೋಗೋಣ. ಬೆಳಿಗ್ಗೆ ಎಲ್ಲ ಬೇಜಾನ್ ಸುಸ್ತು. ಸೊ ಮೊದಲು ಹೋಗಿ ಇಫ್ತಾರಿ ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ನೋಡ್ಕೊಳ್ಳೋಣ. ಬನ್ನಿ, ಟೈಮ್ ಆಗ್ತಿದೆ. ಸೊ ಇವಾಗ ನಮಾಜಿ ಮಾಡಿಕೊಂಡು ಮನೆಗೆ ವಾಪಸ್ ಬಂದೆ. ಬೇಜಾನ್ ಸುಸ್ತಾಗ್ತಿದೆ. ಇವಾಗ ಬ್ಲಾಗ್ಸ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ್ಮೇಲೆ ಮತ್ತೆ ಬೇರೆ ವೀಡಿಯೋಸನ್ನು ಎಡಿಟ್ ಮಾಡೋದಿದೆ. ಸೊ ಇವಾಗ ನಮಾಜಿ ಮಾಡ್ಕೊಂಡು ಬಂದಿದ್ದೀವಿ. ಟೀ ಎಲ್ಲ ಕುಡ್ದು ಆಚೆ ಕಡೆ ಹೋಗೋಣ. ಆಚೆ ಕಡೆ ಹೋಗಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಔಟ್ರೋನಲ್ಲಿ ನಿದ್ದೆ ಇಲ್ಲ ಅಂತ ಏನೇನೋ ಬರ್ತಿದೆ ಬಾಯಿಲ್ನಲ್ಲಿ ಬಾತು. ಔಟ್ರೋನಲ್ಲಿ ಸಿಗೋಣ ಅಂತೆ, ಓಕೆನಾ? ಫೈನಲಿ ಇವತ್ತು ನಮ್ಮ 30 days 30 ವ್ಲಾಗ್ ಚಾಲೆಂಜಿನ ಡೇ 13 ಆಯಿತು ಕಂಪ್ಲೀಟು. ಸೊ ನಮ್ಮ ಇವತ್ತಿಂದು ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಮೇನ್ ಕಮೆಂಟ್ ಇಂಪಾರ್ಟೆಂಟು, ಫೀಡ್ಬ್ಯಾಕ್ ಬೇಕು ನನಗೆ, ಇಂಪಾರ್ಟೆಂಟ್ ಅದು. ಯಾಕಂದರೆ ಇಂಪ್ರೂವ್ ಮಾಡೋಕ್ಕೆ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ಸೊ ಕಮೆಂಟ್ ಮಾಡಿ. ವ್ಲಾಗ್ ಚೆನ್ನಾಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೂ 141 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ಸೊ ಯೂಟ್ಯೂಬ್ನಲ್ಲಿ ಸಪೋರ್ಟ್ ಬೇಕು. ಇನ್ಸ್ಟಾದಲ್ಲಿ ಆಲ್ಮೋಸ್ಟ್ 1K ಫಾಲೋವರ್ಸ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲೂ ಬೇಜಾನ್ ಸಪೋರ್ಟ್ ತೋರಿಸ್ತಿದ್ದೀರಾ, ಹಂಗೇ ಯೂಟ್ಯೂಬ್ನಲ್ಲೂ ತೋರಿಸಿ, ಓಕೆನಾ? ಸೊ ನಾಳೆ ಸಿಗೋಣ ಅಂತೆ ಹೊಸ ಬ್ಲಾಗ್ನಲ್ಲಿ ಡೇ 14ನಲ್ಲಿ. ಸೊ ಇವತ್ತಿಂದು ಮಿಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ 3 ಗಂಟೆ ಆಗೋಗಿದೆ. ನಿನ್ನೆ ರಾತ್ರಿ ನಿದ್ದೆ ಇಲ್ಲ. ಸೊ ಇವತ್ತೂ 3 ಗಂಟೆ ಆಗೋಗಿದೆ. ಒಂದು 2 ಗಂಟೆ ಮನಿಕೋಬೇಕಷ್ಟೆ. ಮೊದಲು ಪ್ರಿಪೇರ್ ಆಗಿಬಿಡೋಣ ಏನು ಹೇಳಬೇಕು ಅಂತ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.